21ನೇ ಶತಮಾನಕ್ಕೆ ನಾವು ಬಂದಿದ್ರು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅನ್ನುವಂಥದ್ದು ಇವತ್ತಿಗೂ ಒಂದು ಅಂತ್ಯ ಅನ್ನುವಂಥ ಘಟ್ಟಕ್ಕೇನೆ ಬಂದಿಲ್ಲ. ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅಂತ ಹೇಳಿದ್ರೆ ಅದು ಬರೀ ಹೆಣ್ಣು ಮಕ್ಕಳ ರಕ್ಷಣೆ ಹಕ್ಕುಗಳ ರಕ್ಷಣೆ ಅಂತ ಮಾತ್ರವಲ್ಲದೆ ಸೀಮಿತವಾಗದೇನೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯವನ್ನ ತಡಿಬೇಕಾಗಿತ್ತು, ಲೈಂಗಿಕ ಕಿರುಕುಳವನ್ನ ತಡಿಬೇಕಾಗಿತ್ತು, ಹಾಗೆ ಕೌಟುಂಬಿಕ ಕಲಹಗಳನ್ನ ತಡಿಬೇಕಾಗಿತ್ತು. ಆದರೆ ಇದು ಯಾವುದು ಆಗದೆ ಇರುವ ಕಾರಣ ಇವತ್ತು ಒಂದಿಡೀ ಕುಟುಂಬ ನಲುಗಿ ಹೋಗ್ತಾ ಇದೆ. ಇವರ ಜೀವನದಲ್ಲಿ ವಿಧಿ ಒಂದು ರೀತಿ ಆಟ ಆಡಿದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಹಾಗೆ ನಮ್ಮಲ್ಲಿರುವಂಥ ಕಾನೂನು ಕೂಡ ಇವರಿಗೆ ಮರೀಚಿಕೆ ಆಗೋಗಿದೆ. ಮೊದಲು ದೇವರು ಇವರ ಮಾತುಗಳನ್ನು ಕಿತ್ಕೊಳ್ತಾನೆ, ಅದಾದ ಬಳಿಕ ಇವರಿಗೆ ಆಸರೆ ಆಗಬೇಕಾಗಿದ್ದಂಥ ಕುಟುಂಬದ ಸಪೋರ್ಟನ್ನು ಕಿತ್ಕೊಳ್ಳಾಗತ್ತೆ. ಇನ್ನು ಮದುವೆ ಮಾಡ್ಕೊಂಡ್ಮೇಲೆ ಗಂಡ ತಮಗೆ ಆಸರೆ ಆಗಿರ್ತಾರೆ ಅಂತ ತಿಳ್ಕೊಂಡ್ರೆ ವಿಧಿ ಅಲ್ಲೂ ಆಟ ಆಡಿ ಆ ಗಂಡನನ್ನು ಕಿತ್ಕೊಂಡಿದೆ. ಬಳಿಕ ಅವ್ರ ಸಹಾಯಕ್ಕೆ ನಿಂತ್ಕೊಳ್ಬೇಕಾಗಿದ್ದ ಗಂಡನ ಕುಟುಂಬಸ್ಥರೇ ಈಗ ಇವರಿಗೆ ಕಿರುಕುಳ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಹಾಗಾದ್ರೆ ಯಾವ ಊರಿನವರು ಇವರು, ಇವ್ರಿಗೆ ಆಗ್ತಿರುವಂಥ ಸಮಸ್ಯೆಗಳೇನು, ಇವರಿಗೆ ಉಂಟಾಗ್ತಿರುವ ದೌರ್ಜನ್ಯ ಯಾರಿಂದ ಎಷ್ಟರ ಮಟ್ಟಿಗಿದೆ, ಇವರಿಗೆ ಕಾನೂನಾತ್ಮಕವಾಗಿ ನೆರವು ಬೇಕಾಗಿದೆ, ಇವರ ರಕ್ಷಣೆಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ಧಾವಿಸಬೇಕಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದಂಥ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀವಿ. ಇದುವೇ ಈ ಹೊತ್ತಿನ ವಿಶೇಷ ಮೂಕ ವೇದನೆ. ಸಾಮಾಜಿಕವಾಗಿ ನಾವು ಹೆಣ್ಣು ಮಕ್ಕಳ ರಕ್ಷಣೆ, ಹಕ್ಕುಗಳ ರಕ್ಷಣೆ ಅಂತೆಲ್ಲ ಮಾತಾಡಿದ್ರು ಕೂಡ ಇವತ್ತಿಗೂ ಅಸಹಾಯಕ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವ ದಬ್ಬಾಳಿಕೆ ಕಡಿಮೆ ಆಗ್ತಾ ಇಲ್ಲ. ಇವತ್ತು ನಾವು ಹೇಳುವಂತ ಈ ಸ್ಟೋರಿಯನ್ನ ನೋಡಿದ್ರೆ ಖಂಡಿತ ನೀವು ಮಮ್ಮಲ ಮರುಗ್ತೀರಿ. ಯಾಕಂದ್ರೆ ಇವರ ಮೂಕ ವೇದನೆ ಪ್ರತಿಯೊಬ್ಬರ ಕಣ್ಣಂಚಲ್ಲೂ ನೀರು ತರುತ್ತೆ. ಅಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ ಇವರಿಗೆ, ಅಷ್ಟರ ಮಟ್ಟಿಗೆ ಅಮಾನವೀಯವಾಗಿ ಅವರ ಸುತ್ತಮುತ್ತ ಇರುವಂತವರೇ ಅವ್ರಿಗೆ ವರ್ತನೆ ಮಾಡಿದ್ದಾರೆ. ಜೊತೆಯಾಗಿ ನಿಲ್ಲಬೇಕಾಗಿದ್ದಂತಹ ಸಂಬಂಧಿಕರು ಇವರಿಗೆ ಶತ್ರುಗಳಾಗಿ ಪರಿಣಮಿಸಿದ್ರೆ ನಮ್ಮ ವ್ಯವಸ್ಥೆ, ಸಾಮಾಜಿಕವಾಗಿ ನಮ್ಮನ್ನು ರಕ್ಷಣೆ ಮಾಡಬೇಕಾದಂತ ವ್ಯವಸ್ಥೆ, ಪೊಲೀಸರು, ಮಹಿಳಾ ಆಯೋಗ, ಇವರು ಯಾರಿಂದ ಕೂಡ ಇವರಿಗೆ ನೆರವು ಸಿಕ್ಕಿಲ್ಲ. ಪವರ್ ಟಿವಿ ಇವರ ಮೂಕ ವೇದನೆಯ ಕಂಪ್ಲೀಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡುತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳು, ವ್ಯವಸ್ಥೆಯ ಭಾಗವಾಗಿರುವ ಪ್ರತಿಯೊಬ್ಬರು ಕೂಡ ಇದನ್ನ ಗಮನಿಸಲೇಬೇಕು. ಹಾಗಾಗಿ ಪವರ್ ಟಿವಿ ಈ ಕಂಪ್ಲೀಟ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮುಂದಿನ 1 ಗಂಟೆಗಳ ಕಾಲ ಮಾಡ್ತಾ ಹೋಗುತ್ತೆ. ಇವರ ಮೂಕ ವೇದನೆಗೆ ಸ್ಪಂದಿಸುವಂತಹ ಜೀವಗಳು, ಇವರ ಮೂಕ ವೇದನೆಗೆ ಉತ್ತರವನ್ನ ಕೊಡುವಂತಹ ವ್ಯವಸ್ಥೆ ಆಗಬೇಕಾಗಿದೆ. ಅದಕ್ಕೆ ಪವರ್ ಟಿವಿ ದನಿ ಆಗ್ತಾ ಇದೆ. ಪೂರ್ಣಿಮಾ ಹಾಗೆ ಜಗದಂಬ ಅನ್ನುವ ಸಹೋದರಿಯರ ಮೂಕ ವೇದನೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಹೇಳ್ತಾ ಇದ್ದೆ ವಿಧಿ ಇವ್ರು ಬಾಳ ಆಟ ಆಡಿದೆ ಅಂತ. ಆ ಪೂರ್ಣಿಮಾ ಹಾಗೆ ಜಗದಂಬ ಅನ್ನೋ ಸಹೋದರಿಯರಿಗೆ ಮಾತೂ ಬರೋಲ್ಲ, ಕಿವಿ ಕೇಳಿಸೋದಿಲ್ಲ. ತುಮಕೂರಿನ ಹೆಬ್ಬೂರು ಬಳಿಯ ಹುಲಿಯೂರ್ಪುರ ನಿವಾಸಿಗಳು ಇವರೆಲ್ಲ. ಅಕ್ಕ ತಂಗಿ ಇಬ್ರು ಜೊತೆಯಾಗಿರ್ಲಿ ಅಂತ ಹೇಳಿ ಇವರಿಗೆ ಮದುವೆಯನ್ನ ಮಾಡ್ತಾರೆ. ತಂದೆ ತಾಯಿ ಇವರಿಬ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ಒಬ್ಬರಿಗೇನೆ ಮದುವೆ ಮಾಡ್ತಾರೆ. ಕುಣಿಗಲ್ ತಾಲೂಕಿನ ಕಾಡು ಮತ್ತಿಕೆರೆಯ ಮಂಜುನಾಥ್ ಜೊತೆ ಇವ್ರಿಗೆ ಮದುವೆ ಆಗತ್ತೆ. ಅಕ್ಕ ಪೂರ್ಣಿಮಾಗೆ ಇಬ್ರು, ಹಾಗೆ ತಂಗಿ ಜಗದಂಬಾಗೆ 1 ಮಗು ಇದೆ. ಆದ್ರೆ ವಿಧಿ ಎಂತ ಘೋರ ಆಟವನ್ನಾಡುತ್ತೆ ಇವರಿಬ್ಬರ ಬಾಳಲಿ ಅಂತ ಹೇಳಿದ್ರೆ 2022ರಲ್ಲಿ ಊರಿಂದ ಬರುವ ಸಂದರ್ಭ ಆ ಪತಿ ಮಂಜುನಾಥ್ ಏನಿದ್ದಾರೆ ಅವರು ಸಾವನ್ನಪ್ಪಿ ಬಿಡ್ತಾರೆ. ಮೊದಲೇ ಇಬ್ಬರು ಸಹೋದರಿಯರಿಗೆ ಮಾತು ಬರೋದಿಲ್ಲ, ಕಿವಿ ಕೇಳೋದಿಲ್ಲ ಅನ್ನುವಂತ ಪರಿಸ್ಥಿತಿ. ಇವರಿಗೆ ಆಸರೆಯಾಗಿರ್ಲಿ ಅಂತ ಹೇಳಿ ಮದುವೆಯನ್ನ ಮಾಡಿದಂತ ಸಂದರ್ಭ ಆ ಗಂಡ ಕೂಡ ವಿಧಿಯಾಟಕ್ಕೆ ಬಲಿಯಾಗಿ ಆತ ಇಹಲೋಕವನ್ನ ತ್ಯಜಿಸ್ತಾನೆ. ಅದಾದ ಬಳಿಕವೇ ಶುರುವಾಗಿದ್ದು ಅಕ್ಷರಶಃ ನರಕ ಈ ಇಬ್ಬರು ಹೆಣ್ಣು ಮಕ್ಕಳ ಬಾಳಲ್ಲಿ. ಈ ಮಂಜುನಾಥ್ ಏನಿದ್ದಾರೆ, ಮೃತ ಮಂಜುನಾಥ್, ಅವರಿಗೆ ಇಬ್ಬರು ಸಹೋದರರು, ಚಂದ್ರಶೇಖರ್ ಮತ್ತು ಕುಮಾರ್ ಅಂತ ಹೇಳಿ. ಈ ಇಬ್ಬರು ಸಹೋದರರು ಇದೀಗ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಗೆ ಕಿರುಕುಳ ಕೊಡ್ತಿದ್ದಾರೆ. ಈ 3 ಜನ ಸಹೋದರರಿಗೆ ಒಟ್ಟು 9 ಎಕರೆ 9 ಗುಂಟೆ ಜಮೀನಿದೆ. ಆ ಮಂಜುನಾಥ್ ಏನಿದಾರಲ್ಲ ಅವರಿಬ್ಬರು ಪತ್ನಿಯರಿಗೆ ಅದರಲ್ಲಿ ಭಾಗ ಬರಬೇಕು. ಬಟ್ ಆ ಭಾಗವನ್ನ ಕೊಡದೆ, ಇವರು ವ್ಯವಸಾಯ ಮಾಡೋದಕ್ಕೆ ಕೂಡ ಅವಕಾಶವನ್ನ ಕೊಡದೆ ಚಂದ್ರಶೇಖರ್ ಮತ್ತು ಕುಮಾರ್ ಇಬ್ರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. 3 ಎಕರೆ ಜಮೀನನ್ನ ಉಳುಮೆ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ನಾವು ಬದುಕ್ತೀವಿ ಅಂತ ಹೇಳಿದ್ರೆ ಚಂದ್ರಶೇಖರ್ ಮತ್ತು ಕುಮಾರ್ ಇವರಿಬ್ಬರಿಗೆ ಕಿರುಕುಳವನ್ನ ಕೊಡ್ತಿದ್ದಾರೆ. ಜಮೀನಿಗೆ ನೀರು ಕೊಡೋದೆ, ಸತಾಯಿಸೋದು, ಫಸಲನ್ನು ಕಿತ್ತಾಕೋದು, ಹೆಣ್ಣು ಮಕ್ಕಳು ಉಳುಮೆ ಮಾಡುವಂತ ಸ್ಥಳಕ್ಕೆ ಹೋಗಿ ಅವರಿಗೆ ಕಿರೀಕ್ ಮಾಡೋದು, ಈ ರೀತಿಯಾದಂಥ ಘಟನೆಗಳು ಮರುಕಳಿಸುತ್ತೆ. ಹಾಗಾದ್ರೆ ಸಂಬಂಧಿಕರು ಯಾರು ಮಾತಾಡಲ್ವಾ, ಊರಿನವ್ರು ಯಾರು ಪ್ರಶ್ನೆ ಮಾಡ್ಲಿಲ್ವಾ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹೇಳುವಂತಹ ಪ್ರಶ್ನೆ. ಬಟ್ ಸ್ಟಿಲ್ ಯಾಕೆ ಚಂದ್ರಶೇಖರ್ ಮತ್ತೆ ಕುಮಾರ್ ಬಗ್ಗೆ ಯಾರು ಮಾತನಾಡೋದಿಲ್ಲ, ಅವ್ರು ಮಾಡ್ತಿರೋ ದೌರ್ಜನ್ಯಕ್ಕೆ ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿದ್ರೆ 2011ರಲ್ಲಿ ಇವರಿಬ್ರು ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು. ಹೀಗಾಗಿ ಗ್ರಾಮಸ್ಥರಿಗೆ ಕೂಡ ಭಯ ಇರೋದ್ರಿಂದ ಯಾರು ಇವ್ರ ವಿರುದ್ಧ ಮಾತನಾಡ್ತಾ ಇಲ್ವಂತೆ. 2022ರಲ್ಲಿ ಮಂಜುನಾಥ್ ತೀರ್ಕೊಂಡ ಬಳಿಕ ಈ ಇಬ್ಬರ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದೆ. ಜಮೀನಿನ ಖಾತೆ ಮಾಡಿಕೊಡದೆ ಸಹೋದರನ ಪತ್ನಿಯರಿಗೆ ಕಿರುಕುಳ ಕೊಡ್ತಿದ್ದಾರೆ. ಅಡಿಕೆ ತೋಟದಲ್ಲಿ ಫಸಲು ಬಂದಿದ್ರೆ ಅದನ್ನ ಕಿತ್ಕೊಂಡು ಹೋಗಿದ್ದಾರೆ. ಯಾಕೆ ನಮ್ಮ ಫಸಲ್ ಕಿತ್ಕೊಂಡು ಹೋಗ್ತೀರಾ, ನಮ್ಮ ದಿನನಿತ್ಯದ ಅನ್ನ ಇದು ಅಂತ ಕೇಳೋದಕ್ಕೆ ಹೋದ್ರೆ
ಅದನ್ನ ತಡೆಯೋದಕ್ಕೆ ಹೋದ್ರೆ ಮಚ್ಚಿನ ಹಿಂಭಾಗದಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅಕ್ಕ ತಂಗಿ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಹಾಗಾಗಿ ನಮ್ಮ ರಕ್ಷಣೆಗೆ ಪೊಲೀಸರು ಧಾವಿಸಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಕೈ ಕಟ್ಟಿ ಕೂತಿದ್ದಾರೆ. ಯಾಕೆ ಅನ್ನುವಂತ ಪ್ರಶ್ನೆ ಖಂಡಿತ ಬರುತ್ತೆ. ಹಲ್ಲೆ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗದೆ ಇದೀಗ ಅಕ್ಕ ತಂಗಿ ಮೂಕ ವೇದನೆ ಅನುಭವಿಸ್ತಾ ಇದ್ದಾರೆ. ಇರುವ ದುಃಖವನ್ನ ತಾವೇ ಉಣಬೇಕು. ಅದರ ಜೊತೆಗೆ ಬಾಯಿ ಬಿಟ್ಟು ಯಾರಿಗಾರು ಹೇಳ್ಕೊಳ್ಳೋಣ ಅಂತ ಹೇಳಿದ್ರೆ ಅವ್ರಿಗೆ ಮಾತು ಬರೋದಿಲ್ಲ. ವಿಧಿ ಎಷ್ಟರ ಮಟ್ಟಿಗೆ ಇವ್ರು ಬಾಳಲ್ಲಿ ಆಟ ಆಡಿದೆ. ಆ ಹಲ್ಲೆ ಮಾಡ್ತಿರುವಂತ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಂತ ಕ್ರೌರ್ಯ ಚಂದ್ರಶೇಖರ್ ಮತ್ತು ಕುಮಾರ್ದು ಅನ್ನುವಂಥದ್ದನ್ನ ನೀವಿದೀಗ ಗಮನಿಸಬಹುದು. ಕನಿಷ್ಠ ಮಾನವೀಯತೆ ಇಲ್ಲದೆ ಈ ಇಬ್ಬರು ಸಹೋದರಿಯರ ಮೇಲೆ ಸಂಬಂಧಿಕರೇ ದೌರ್ಜನ್ಯ ಎಸಗ್ತಾ ಇದ್ದಾರೆ. ನೋಡಿ, ಅಡಿಕೆ ಫಸಲನ್ನ ಕಿತ್ಕೊಳ್ಳೋಕೆ ಬಂದಂತ ಸಂದರ್ಭದಲ್ಲಿ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಪೂರ್ಣಿಮಾ. ಅವ್ರ ಮೇಲೆ ಹಲ್ಲೆ ಆಗಿದೆ. ಅದಾದ ಬಳಿಕ ಅವ್ರ ಮೇಲೆ ಜಗದಂಬ ಅವ್ರ ಮೇಲೆ ಹಲ್ಲೆ ಆಗಿರುವಂತ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅವ್ರಿಗೆ ಏಟು ಬಿದ್ದಿದೆ, ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆಲ್ಲ ಕನಿಷ್ಠ ಮಾನವೀಯತೆ ಇದೆಯಾ? ಸಹೋದರನ ಪತ್ನಿಯರನ್ನ ಈ ರೀತಿ ನಡೆಸ್ಕೊಳ್ಳೋದು, ದೃಶ್ಯವನ್ನು ನೋಡೋದ್ರೇನೆ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಮಚ್ಚಿನ ಹಿಂಭಾಗದಿಂದ ಮಾಡಿರುವಂತಹ ಹಲ್ಲೆ ಇದು. ಪೊಲೀಸರು ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹೇಳುತ್ತೆ. ಇದನ್ನ ಕಂಡು ಊರಿನ ಜನ ಯಾರು ಯಾಕೆ ಮಾತನಾಡೋದಿಲ್ಲ, ಯಾರು ಇವ್ರಿಗೆ ಯಾಕೆ ವಿರೋಧ ವ್ಯಕ್ತಪಡಿಸೋದಿಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೆ ಭಯ ಇದೆ. 2011ರಲ್ಲಿ ಇವರು ಕೊಲೆ ಕೇಸ್ ಒಂದರಲ್ಲಿ ಜೈಲ್ ಸೇರಿದ್ರಂತೆ, ಚಂದ್ರಶೇಖರ್ ಮತ್ತೆ ಕುಮಾರ್. ಹಾಗಾಗಿ ಇಂಥವ್ರ ಸವಾಸ ನಮ್ಗೆ ಹಾಕ್ಬೇಕು ಅಂತ ಹೇಳಿ ಊರಿನ ಜನ ದೂರ ಇರ್ತಾರೆ. ಈಗ ನಾವು ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಭಯಾನಕವಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ಲಾಗಿದೆ ಅಂತ. ಮಚ್ಚು ಕೊಡ್ಲಿಯಿಂದ ಹಲ್ಲೆ ಮಾಡ್ತಾರೆ, ಕೈಯಲ್ಲಿ ಬಾಸುಂಡೆ ಬರುವಂತ ರೀತಿಯಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮನ ಪತ್ನಿಯರನ್ನ ನಡೆಸ್ಕೊಳ್ಳುವಂತ ರೀತಿ ಇದೇನಾ? ಇವ್ರಿಗಿರೋ ಸಂಸ್ಕಾರ ಅನ್ನೋ ಪದದ ಪರಿಚಯನೇ ಇರಲ್ಲ ಅನ್ಸುತ್ತೆ ಅವ್ರಿಗೆ. ಖುದ್ದು ಈ ಎಲ್ಲ ವಿಧಿ ಆಟಕ್ಕೆ ಬಲಿಯಾಗಿ ಸಂಬಂಧಿಕರ ದೌರ್ಜನ್ಯಕ್ಕೆ ಒಳಗಾಗಿ ಮೂಕ ವೇದನೆಯನ್ನ ಅನುಭವಿಸ್ತಾ ತಮ್ಮ ಕಷ್ಟವನ್ನ ಯಾರಿಗೂ ಹೇಳಿಕೊಳ್ಳೋದಕ್ಕಾಗದೆ ನರಳಾಡ್ತಿರುವಂತಹ ಆ ಕುಟುಂಬ ನಮ್ಮ ಜೊತೆ ಸ್ಟುಡಿಯೋದಲ್ಲಿದೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅವ್ರಿಗೆ ಏನೇನು ಸಹಾಯ ಆಗಬೇಕು, ಪವರ್ ಟಿವಿ ಇವ್ರಿಗೆ ಎಷ್ಟರ ಮಟ್ಟಿಗೆ ದನಿಯಾಗಿ ನಿಲ್ಲಬೇಕು, ಆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಪೂರ್ಣಿಮಾ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪೂರ್ಣಿಮಾ ಅವರೇ ನಮಸ್ಕಾರ. ಇನ್ನು ತಾಯಿಯಾಗಿರುವಂತಹ ಅನ್ನಪೂರ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅನ್ನಪೂರ್ಣ ಅವರೇ ನಮಸ್ಕಾರ. ಇನ್ನು ಈ ಎರಡು ಹೆಣ್ಣು ಮಕ್ಕಳ ತಂದೆ ರೇವಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಜೊತೆಯಲ್ಲಿ ಮತ್ತೊಬ್ಬರಿದ್ದಾರೆ ಜಗದಂಬ ಅಂತ ಹೇಳಿ, ಅವ್ರನ್ನೂ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಈ ಇಬ್ಬರು ಪೂರ್ಣಿಮಾ ಹಾಗೆ ಜಗದಂಬ ಅಂತ ಏನಿದ್ದಾರೆ, ಇವರಿಬ್ಬರಿಗೂ ಕೂಡ ಹುಟ್ಟಿನಿಂದ ಮಾತು ಬರ್ತಾ ಇರೋದಿಲ್ಲ. ಹೀಗಾಗಿ ತಂದೆ ತಾಯಿ ಕಷ್ಟಪಟ್ಟು ಇವ್ರನ್ನ ಬೆಳೆಸಿದ ಬಳಿಕ ಅವ್ರನ್ನ ಕಷ್ಟಪಟ್ಟು ಬೆಳೆಸಿದ ಬಳಿಕ ಅವ್ರಿಗೆ ಆಸರೆಯಾಗಿರಲಿ, ಬದುಕಿಗೊಂದು ದಾರಿಯಾಗಲಿ ಅಂತ ಹೇಳಿ ಮದುವೆ ಮಾಡಲಾಗಿತ್ತು. ಆದರೆ ಎಲ್ಲವೂ ಕೂಡ ವಿಧಿ ಆಟಕ್ಕೆ ಬಲಿಯಾಗಿ ಇವರೆಲ್ಲರೂ ಈ ಇಡೀ ಕುಟುಂಬ ನರಳಾಡುವಂಥ ಪರಿಸ್ಥಿತಿ ಬಂದಿದೆ. ನಾನು ತಾಯಿ ಅನ್ನಪೂರ್ಣ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಇಬ್ಬರು ಹೆಣ್ಣು ಮಕ್ಕಳು ನಿಮಗೆ, ಇಬ್ಬರೂ ಸಣ್ಣದ್ರಿಂದ ಮಾತು ಬರದೇ ಇರೋ ಮಕ್ಕಳನ್ನ ಹೇಗೆ ಬೆಳೆಸಿದ್ದು ನೀವು? ಏನೇನು ಕಷ್ಟ ಆಗ್ತಿತ್ತು ನಿಮಗೆ? ನಮಗೇನು ಅದೇ ಊಟ ಮಾಡಿಸೋದು, ಎಲ್ಲ ನಾವು ಓದಿಸಿದ್ರ ಇಬ್ರು ಮಕ್ಕಳನ್ನ? ಓದಿಸ್ಲಿಲ್ಲ ಮೇಡಮ್ ರೀ, ಓದಿಸ್ಲಿಲ್ಲ, ಸೇರ್ಸ್ಕೊಳ್ಳಿಲ್ಲ. ಮಾತು ಬರಲ್ಲ ಅಂತಾನೆ ಸೇರಿಸ್ಕೊಳ್ಳಿಲ್ಲ. ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಅಂತ. ಎಷ್ಟನೇ ವಯಸ್ಸಿಗೆ ಮಕ್ಕಳಿಗೆ ಮದುವೆ ಮಾಡಿದ್ದು? 27 ವರ್ಷಕ್ಕೆ ಮದುವೆ ಮಾಡಿದ್ರಿ. ಈಗ ಮದುವೆ ಮಾಡ್ಬೇಕು ಅಂತ ಹೇಳಿದ್ರೆ, ಸಂಬಂಧ ಹುಡುಕ್ಬೇಕಾದ್ರೆ ಬೇಕಾದಷ್ಟು ಕೇಳ್ತಾರೆ. ಇವತ್ತಿಗೆ ಓದಿದಾರ, ಆಸ್ತಿ ಇದೆಯಾ, ಹೀಗೆಲ್ಲ ಕೇಳ್ತಾರೆ. ಆದ್ರೆ ನಿಮ್ಮಿಬ್ರು ಎರಡು ಮಕ್ಕಳಿಗೆ ಮಾತು ಬರ್ತಾ ಇರ್ಲಿಲ್ವಲ್ಲ, ಗಂಡು ಹುಡ್ಕೋದು ಎಷ್ಟು ಕಷ್ಟ ಆಗಿತ್ತು?
ಅವರೇ ಬಂದರು, ಅವರೇ ಬಂದು ಅವರೇ ಬಂದು ಮಾಡ್ಕೊಂತೀನಿ ಅಂತ ಅಂದರು. ಪರಿಚಯದವ್ರೇನಾ? ಬಂದು ಯಾರ್ಯಾರು ಬಂದು ಏನಂತ ಕೇಳಿದ್ರು? ಕೊಟ್ಟು ಮಾಡಿ ಚೆನ್ನಾಗಿರ್ತವೆ ಮಕ್ಕಳು, ಜಮೀನು ಐತೆ, ಕೊಟ್ಟು ಮಾಡಿ ಸುಖವಾಗಿರ್ತವೆ ಅಂತ. ನಾವೇನೋ ನಿಜ ಅಂತ ನಾವು ಒಪ್ಕೊಂಡು. ಸರಿ, ಈಗ ಮೊದಲು ಯಾರಿಗೆ ಮದುವೆ ಮಾಡಿದ್ರು? ಇವ್ರಿಗೆ ಮದುವೆ ಮಾಡಿದ್ರಿ. ಹೆಂಗ್ ನೋಡ್ಕೋತಾ ಇದ್ರು ಗಂಡನ ಮನೆಯವರೆಲ್ಲ? ಗಂಡನ ಮನೆ ಸುಮಾರಾಗಿ ನೋಡ್ಕೊಳೋರು. ಆಮೇಲೆ ಮಗು ಆದಮೇಲೆ ಹಿಂಸೆ. ಯಾರಿಂದ? ಅದೇ ಅವರ ಅಣ್ದಿರು, ಅತ್ತೆ ಮಾವ ಇದ್ರ? ನನ್ನ ಅಳಿಯನು ಬೈಯೋರು, ಹೊಡೆಯೋರು. ಅವನು ಯಾಕೆ ಹೊಡಿತೀರ ನಮ್ಮ ಅಳಿಯ ಕೇಳಿದ್ರೆ, ಹೋಗ ಸುಮ್ಮನೆ ಮುಚ್ಕೊಂಡು ಹೋಗೋ, ನಿನಗೆ ಯಾಕೆ ಇವೆಲ್ಲ ಅನ್ನೋದು. ಆ ಹುಡ್ಗಂಗೆ ಇಲ್ಲದೆ ಹೇಳ್ಕೊಡೋದು ಅವ್ವ, ಅವ್ರ ಅಂದಿರು, ಅವ್ರ ಅತ್ತಿರು ಎಲ್ಲ. ಆ ಹುಡ್ಗನ ತಲೆನೂ ಕೆಡ್ಸ್ಬಿಟ್ರು. ಈ ಹುಡುಗರ್ಗೆ ಹಿಂಸೆ ಕೊಡೋರು ನನ್ನ ಅಳಿಯ. ಸರ್, ನೀವು ಏನು ಕೆಲಸ ಮಾಡ್ತಾ ಇದ್ರಿ ಅಂತ? ನಾವು ಶಿಕ್ಷಕರ ಕೆಲಸ ಮಾಡ್ತಿದ್ದೆ ಮೇಡಮ್. 33 ವರ್ಷ ಕೆಲಸ ಮಾಡಿದ್ದೀವಿ ಶಿಕ್ಷಕರಾಗಿ. ಆ ಮಗ ಅಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳಿ ಮದುವೆ ಮಾಡಿಕೊಟ್ಟೆ. ಮದುವೆ ಮಾಡಿಕೊಟ್ಮೇಲೆ ಹೆಂಗೂ ಸುಮಾರಾಗಿದ್ದರು, ಇರಲಿ ಗಂಡವನ್ನೆಲ್ಲ ಅನ್ಕೊಂಡು ಸುಮ್ಮನಿರೋವು. ಮನೆ ಕಟ್ಸ್ಕೊಟ್ಟೆ, ಮನೆ ಮುಂದೆ ಒಂದು ಬೋರ್ ಹಾಕ್ಸ್ಕೊಟ್ಟೆ. ಬೋರ್ ಹಾಕ್ಸ್ಕೊಟ್ಟೆ. ಆಮೇಲೆ ಅವ್ನು ಏನು ಕೇಳ್ತಾನೋ ಅದೆಲ್ಲ ಕೊಟ್ಟೆ ಮೇಡಮ್. ಅಳಿಯ ಕೇಳಿದ್ದೆಲ್ಲ ಕೊಟ್ಟೆ. ನನ್ನ ನಿವೃತ್ತಿಯಿಂದ ಬಂದಂಥ ಹಣನೆಲ್ಲ ಅವನಿಗೆ ಕಟ್ ಮಾಡಿಬಿಟ್ಟು ಸರ್. ನಮ್ಗೆ ಇವತ್ತು ಇರೋಕ್ಕೆ ಒಂಚೂರು ಮನೆ ಮಾಡ್ಕೊಂಡೆ. ಒಂಚೂರು ಜಮೀನಿತ್ತು, ಅದು ಮಾರ್ಬಿಟ್ಟು ಈಟಾಗಲ ಮನೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಂಗಾಗಲ ಜಮೀನಿಲ್ಲ. ಈ ಮಕ್ಕಳನ್ನ ಕರ್ಕೊಂಡೋಗಿ ಇಂಥ ಓಡಿಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರು? ಚಂದ್ರಶೇಖರು. ಹೊಂಟೋಗ್ಲಿ ಕರ್ಕೊಂಡೋಗಿ ಅಂತ ಹಿಂಸೆ ಕೊಡ್ತಾನೆ ನಮ್ಮ ಮಕ್ಳಿಗೆ, ಹೊಂಟೋಗ್ಲಿ ಅಂತ. ಇವಳು ಒಬ್ಬಳೇ ಆಗಿದ್ರೆ ಓಡಿಸ್ಬಿಡೋರು. ಅವಳು ಸ್ವಲ್ಪ ಚುರುಕಾಗಿದ್ದಾಳೆ ಚಿಕ್ಕ ಮಗಳು, ಅವಳು ಬಗ್ಗಲ್ಲ. ಅದರಿಂದ ಅವಳು ತಡ್ಕೊಂಡು ಅವಳೆ ಒದತಿಂದ. ಎಷ್ಟು ಸಾರಿ ಮೇಡಮ್, 4 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಲ್ಲಿಗೆ ಹೆಬ್ಬು ಸ್ಟೇಷನ್ಗೆ ಕೊಡೋಕ್ಕೆ ಹೋದರೆ ಬರಲಿ ಹೋಗಿ ಅವ್ರು ಕರೆಸ್ತೀನಿ ಅನ್ನೋದು. ಕರ್ಸೋಕ್ಕೂ ಇಲ್ಲ, ಏನೂ ಇಲ್ಲ. ಅವ್ರು ನಮಗಿನ್ನ ಮೊದಲೇ ಹೋಗಿ ದುಡ್ಡು ಕೊಟ್ಬಿಡೋರು. ಈಗ ನಿಮ್ಮ ಅಳಿಯ ಇದ್ದಾಗ ಇಬ್ರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಿದ್ದ ಮೇಡಮ್. ಇದ್ರಲ್ಲಿ ಪರವಾಗಿಲ್ಲ, ಹೆಂಗ್ ಮಾತಾ ಕಷ್ಟ ಸುಖ ಗೇಯ್ಕೊಂಡು ತಿನ್ನೋವು. ಉಳಮೇಸೋರು. ಒಂದೊಂದು ಬೆಳೆಗೆ 2 ಲಕ್ಷ 2.5 ಲಕ್ಷ ತಗೊಳ್ಳೋರು. ಹಂಗೆ ದುಡಿಯೋರು. ಹಂಗೆ ಇದು ಮಾಡೋರು ಮೇಡಮ್. ಕಂಪ್ಲೇಂಟು 4 ಸಾರಿ ಕೊಟ್ಟೆ. 4 ಸಾರಿ ಅವ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ನಿಲ್ಲಿಸ್ಕೊಳ್ಳಿಲ್ಲ ಚಂದ್ರಶೇಖರ್ ಕುಮಾರನ್ನ. ಆಮೇಲೆ ಅವರು ಇಬ್ಬರು ಒಬ್ಬೊಬ್ರು ಮಕ್ಕಳವರು ಇಬ್ರಿಗೂ ಅವು ಗಲಾಟೆನೆ. ಮಕ್ಕಳು ಇವ್ರ ಮೇಲೆ ಗಲಾಟೆನೆ. ಚಂದ್ರಶೇಖರ್ ಮಗ ಒಬ್ಬ, ಇವನು ಕುಮಾರನ ಮಗ. ಅವು ಎಲ್ಲ ಕ್ಯಾಸೆಟ್ ಮಾಡಿ ನಮ್ಮ ಹುಡುಗರು ಪ್ರತಿಯೊಂದು ಅವ್ರು ಏನು ಮಾಡೋ ಎಲ್ಲ ಕ್ಯಾಸೆಟ್ನ ಮಾಡಿ ಮನೆ ಬಾಗ್ಲಿಗೆ ಕಲ್ಲು ಹೊಡಿಯೋದು, ಗ್ಲಾಸ್ ಹೊಡೆಯೋದು, ಮನೆ ಕಟ್ಸಿದ್ವಿ. ಮನೆ ಕಲ್ಲು ಹೊಡಿಯೋದು, ಮಣ್ಣು ತುಂಬೋದು. ಯಾವ ಮನೆಯಲ್ಲಿದ್ದಾರೆ ಇವರಿಬ್ರು? ಅವ್ರ ಮೇಲೆ ಕಟ್ಸಿದ ಮನೇಲಿ ಅವ್ರು ಮೇಡಮ್ ಅಲ್ಲೇ ಗಂಡನ ಮನೆ ಇದ್ದಾರೆ. ಅವ್ರನ್ನ ಏನಾರು ಮಾಡಿ ಓಡಿಸ್ಬಿಡ್ಬೇಕು. ಆ ಮನೆ ಮೇಲೆ ಯಾಕೆ ಕಣ್ಣಂತ ಅವ್ರಿಗೆ ಅದೇ ಹೇಳಿಲ್ವಾ, ಬಿಡಿಸ್ಬಿಡೋಣ ಮೂರ ಅಂತ. ಗಂಡ ಇಲ್ವಲ್ಲ, ಗಂಡ ಇಲ್ವಲ್ಲ, ಅದಕ್ಕೆ ಬಿಡಿಸ್ಬಿಡೋಣ ಅನ್ನೋದು ಅವ್ರಿಗೆ. ಇವತ್ತು ನಮ್ಗೆ ಆಯ್ತದೆ ಅಂತ. ಹೋಗಿ ನಂದು ಮನೆ ಅಂತ ನೋಡಿ ಮೇಡಮ್. ಇದ್ರೊಳಗೆ ಇದು ನಂದು ಅಂತಾನೆ. ಆಮೇಲೆ ಮನೆಗೆ ಸಂಪು ನೀರು ಬಿಟ್ಟಿದ್ದು ಆ ನಲ್ಲಿಯಿಂದ. ಆ ನಲ್ಲಿನೂ ಕಿತ್ತಾಕ್ಬಿಟ್ರು ಸಂಪು ನೀರು. ಆಮೇಲೆ ನೀರ ಇವ್ನ ತೋಟಕ್ಕೆ ಹೋಯ್ತಾ ಇತ್ತಲ್ಲ, ಇವ್ನ ತೋಟಕ್ಕೆ ಹೋಯ್ತು ನೀರು ತಪ್ಪಿಸ್ಬಿಟ್ಟು ಇವರೇ ಒಂದು ಚಾನಲ್ ನೋಡ್ಕೊಂತ ಹೊಂಟೋದ್ರು ನೀರು ಕೆಳಕ್ಕೆ, ಅಡಿಕೆ ತೋಟ ಒಣಗೋಗ್ಲಿ ಅಂತ. ಅಲ್ಲ, ಈಗ ಇವರಿಬ್ಬರ ಮೇಲೆ ಇಷ್ಟೊಂದೆಲ್ಲ ದೌರ್ಜನ್ಯ ಮಾಡ್ತಾರಲ್ಲ, ಅವ್ರಿಗೆ ತಂದೆ ತಾಯಿ ಇಲ್ವಾ? ಇವ್ರ ಅತ್ತೆ ಮಾವ ಇಲ್ವಾ? ಅತ್ತೆ ಅವ್ರಂತೇನೆ. ಮಗ ಹೆಂಗ್ ಕೇಳ್ತಾನೋ ಹಂಗೆ ಕೇಳ್ತವೆ ಹೊರತು ಹೆಣ್ಮಕ್ಳು ಇದಕ್ಕೆ ಬರಲ್ಲ. ಸರಿ, ಊರಲ್ಲಿ ದೊಡ್ಡವರು ಅಂತೆಲ್ಲ ಇರ್ತಾರಲ್ಲ, ಅವ್ರು ಯಾರು ಯಾರು ನೋಡಿ ಅವ್ರದ್ದು ಕ್ಯಾಸೆಟ್ ಆಗಿದ್ದೀವಿ. ಯಾರೋ ಬಂದು ನಮ್ಮ ಹುಡುಗರು ಸಹಾಯ ಮಾಡೋಕ್ಕೆ ಅಂತ ಬಂದ್ರು ಸಾಕು, ಅವ್ರನ್ನ ಹೀನಾಚಾರವಾಗಿ ಬೈಯೋದು, ಅವ್ರ ಮನೆ ಮಕ್ಳಿಗೆ ಬರ್ದಾಗ ಮಾಡೋದು. ಯಾಕೆ ಹೆಲ್ಪ್ ಮಾಡೋದು? ಸಂಬಂಧಿಕರು ಬಂದ್ರು ಸಹ ಕೊಡಲ್ಲ ಮೇಡಮ್. ಈಗ ನೋಡಿ, ಅವರು ನಮ್ಮ ಸಂಬಂಧಿಕ, ನಮ್ಮ ಅವನ ಮಗ ನೋಡ್ಕೊಂಬರೋಣ ಅಂತ ಹೋದ್ರೆ ಅವನು ಬೈದು ಕಳ್ಸವ್ರಿ. ಯಾರ ಹೋಗ್ಲಿ ಅವ್ರನ್ನ ಬೈಯೋದು ಕಳ್ಸೋದು. ಈಗ ಇವ್ರಿಗೆ ಎಷ್ಟು ಮಕ್ಕಳಿದ್ದಾರೆ? 3 ಜನ ಮಕ್ಕಳು ಮೇಡಮ್. ಇವ್ರಿಗೆ ಒಂದು ಹೆಣ್ಣು ಒಂದು ಗಂಡು. ಮಾತು ಬರಲ್ಲ. ಇದು ಇದಕ್ಕೆ ಒಬ್ಬ ಮಗ. ಅವ್ನ ಒಬ್ಬನ ಮಾತು ಬರ್ತದೆ. ಅವ್ನೇನಾರ ಮಾಡಿ ಹೊರಗಾಕ್ಬಿಡ್ಬೇಕು ಆ ಹುಡುಗನ್ನ, ಯಾಕೆ ಚೆನ್ನಾಗವನಲ್ಲ ಅಂತ. ಅವ್ರಿಗೆ 1 ಮಗು, ಪೂರ್ಣಿಮಾ ಅವ್ರಿಗೆ 2 ಮಕ್ಕಳು. ಅವನು ಚುರುಕಾಗವನೆ. ಯಾರು? ಜಗದಾಂಬನ ಮಗ ಗಂಡು ಚೆನ್ನಾಗಿ ಮಾತಾಡ್ತಾನೆ. ಅವ್ನೇನಾರು ತೆಗೆದ್ಬಿಟ್ರೆ ಹೆಂಗೂ ಹೋಯ್ತು ಬರ ಒಂದು ಮಾತಾಡ್ಕೊಂಡಿದ್ರಂತೆ. ಅವಾಗ ನಾನೇನು ಮಾಡಿದೆ, ಆ ಮಗುನ ಕರ್ಕೊಂಡೋಗಿ ನಾನು ಓದಿಸ್ತಾ ಇದ್ದೀವಿ.
ಈಗ ಪೂರ್ಣಿಮಾ ಅವ್ರ ಮಕ್ಕಳನ್ನ ಯಾರು ಓದಿಸ್ತಿದ್ದಾರೆ? ಇವ್ರ ಹತ್ರನೇ ಇದೆ ಮೇಡಮ್. ಇವ್ರ ಹತ್ರನೇ ಇದೆ. ಯಾರು ಓದಿಸ್ತಿದ್ದಾರೆ? ಇವ್ರೇ ಇನ್ನೇನ್ ಮಾಡ್ತಾರೆ, ಸ್ಕೂಲ್ಗೆ ಹೋಯ್ತದೆ. ಯಾರು ಓದಿಸೋರ್ ಗತಿ ಯಾರು? ಮಕ್ಕಳಿಗೆ ಒಂಚೂರು ಆದಿ ಕಾರಣವಿಲ್ಲ. 9 ಎಕರೆ ಅಡಿಕೆ, ಒಟ್ಟು 7 ಎಕರೆ ಅಡಿಕೆ ತೋಟ ಇರೋದು. ಒಂದು ವರ್ಷಕ್ಕೆ 8 ಲಕ್ಷ 10 ಲಕ್ಷಕ್ಕೆ ಅಡಿಕೆ ಕೊಡ್ತಿದ್ದ ಅವನು. ಆ ತೋಟದ ಅಡಿಕೆ ಎಲ್ಲ ಕಿತ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ ಕೊಡೋದು, ಕೋರ್ಟ್ ಕೊಡೋದು. ಇವ್ರಿಗೇನು ತಿನ್ನಕ್ಕೆ ಒಂದು ಅನ್ನನೂ ಇಲ್ದಂಗೆ ಮಾಡಾಕ್ಬಿಟ್ಟ ಮೇಡಮ್ 5 ವರ್ಷದಿಂದ. ಹೆಂಗ್ ನಡೆಸ್ತಿದ್ದಾರೆ ಜೀವನ? ಈಗ ಏನ್ ಮಾಡೋದು ಮೇಡಮ್, ನಾನೇ ಸಾಕ್ಬೇಕು. ಈಗ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ, ಮನೆ ಇಲ್ದಂಗೆ ಆಯ್ತದೆ. ತಗೊಂಡೋಗಿ ಕೊಟ್ಬಿಟ್ಟು ನಾವೇ ಆಟೋದವ್ರೆ ಕರ್ಕೊಂಡು ಹೋದ್ರೆ ಅವ್ರ ಮೇಲೂ ಜಗಳ ಮಾಡೋದು ನೋಡಿ ಮೇಡಮ್. ಪೆನ್ ಡ್ರೈವ್ ಇದೆ, ಅವ್ರ ಮೇಲೂ ಜಗಳ ಮಾಡ್ದ, ಅವನ ಮೇಲೂ ಕಂಪ್ಲೇಂಟ್ ಕೊಟ್ಬಿಟ್ಟ. ಯಾಕೋ ಬತ್ತಿ ನಿಮ್ಮ ಅಪ್ಪಂದ ಯಾಕೆ ಬತ್ತಿ ಅವ್ರನ್ನ ಕರ್ಕೊಂಡಿಲ್ಲಿ ಅಂತ, ಯಾಕೆ ತಮ್ಮತ್ತಿ ಏನಾರ ಇಲ್ಲಿ ಇವ್ರು ಕೊಡೋಕ್ಕೆ ಅಂತ ಅವನ ಮೇಲೂ ಜಗಳ ಕಾಯ್ದ. ಅವನ ಮೇಲೂ ಕಂಪ್ಲೇಂಟ್ ಕೊಟ್ಬಿಟ್ಟ, FIR ಆಗೋಯ್ತು. ಅಲ್ಲ, ಈಗ ಜಮೀನಲ್ಲಿ ಇವರು ಉಳುಮೆ ಮಾಡಕ್ ಬಿಡೋದು ಇಲ್ಲ, ಇರೋ ಫಲ ಬಂದಿರೋ ಕಿತ್ಕೊಳ್ಳಕ್ಕೂ ಬಿಡಲ್ಲ. ಮತ್ತೆ ಅವ್ರ ಜೀವನ ಹೆಂಗ್ ಮಾಡ್ಬೇಕು? ಹೆಂಗ್ ಮಾಡ್ಬೇಕು ಹೇಳಿ ಮೇಡಮ್, ಅದು ಹೇಳಿ ನೀವು ಅಷ್ಟೇ. ಈಗ ಅವ್ರ ಭಾಗಕ್ಕೆ ಮಂಜುನಾಥ ಇದ್ದಾಗ, ತಾಳಿಯಮ್ಮ ಮಂಜುನಾಥ ಇದ್ದಾಗ ಅವ್ನ ಭಾಗಕ್ಕೆ ಜಮೀನೆಲ್ಲ ಬಿಟ್ಟಿದ್ರು. ಅವನು ಅಡಿಕೆ ಸಸಿ ಕಟ್ಟಿ ಎಲ್ಲ ಬೆಳೆಸವ್ನೆ. ಎಷ್ಟು ಎಕರೆ ಬಿಟ್ಟಿದ್ರು? ಒಟ್ಟು 3 ಎಕರೆ. 3 ಎಕರೆ ಬಿಟ್ಟಿದ್ರು. 3 ಎಕರೆ ಬಿಟ್ಟಿದ್ರು. ಎಲ್ಲ ಒಂದ್ ಮಾತ್ರ 2 ಎಕರೆಲಿ ಈ 3 ಜನ ಹಂಚ್ಕೊಂಡವ್ರೆ. ಅಲ್ಲೇನು ಬೆಳೆ ಮಾಡಿಲ್ಲ, ಹೊಲ ಮಾಡ್ಕೋತಾರೆ. ಇದ್ದಿದ್ದೆಲ್ಲ ಅಡಿಕೆ ತೋಟನೇ. ಆ ಅಡಿಕೆ ತೋಟದಲ್ಲಿ 1,000 ಅಡಿಕೆ ಗಿಡ ಒಬ್ಬೊಬ್ಬರಿಗೆ ಬಂದವೆ. ಆ ಅಡಿಕೆ ತೋಟದ ಕಾಯಿನ ಒಂದು ಕಾಯಿ ಕೀಳ್ಬಿಡ್ಸವೆ. ಇವ್ರ ಮೇಲೆ ಏನೋ ಕೀಳ್ಸೋಣ ಅಂತ ಬಂದ್ರೆ ಆಳು ಕರ್ಕೊಂಡು ಹೋಗಿದ್ದೀವಿ ಮೇಡಮ್, ಕೀಳ್ಸ್ಕೊಂಬರೋಣ ಅಂತ. ಕೀಳ್ಸ್ಕೊಂಬರೋಣ ಅಂತ ಹೋದ್ರೆ ಓಡಿಸ್ಕೊಂಡ್ ಬಂದ ಹೋಗಲಿ ನಿಮ್ಮ ಅಪ್ಪಂದಲ್ಲ ಅಂತ. ನಾವೇನಾರ ಹೋಯ್ತು ಅಂದ್ರೆ ನಿಮ್ಮ ಅಪ್ಪಂದ ಅಂತಾರೆ ಆ ಮಕ್ಕಳು ಸಹಾಯಕ್ಕೆ ಹೋದ್ರೆ. ಆಗ್ಲಿ, ನಿಮ್ಮಿಂದ ನಾನು ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ನಿಜಕ್ಕೂ ದುರದೃಷ್ಟಕರವಾದಂಥ ಸಂಗತಿ ಯಾವುದು ಅಂತ ಹೇಳಿದ್ರೆ, ವಿಧಿಯಾಟಕ್ಕೆ ಮೊದಲೇ ಬಲಿಯಾಗಿರುವಂಥವ್ರಿಗೆ ಸಂಬಂಧಿಕರು, ಕುಟುಂಬಸ್ಥರು ಆಸರೆ ಆಗಬೇಕಾಗಿತ್ತು. ಬಟ್ ಇವತ್ತು ಅವ್ರು ಬದುಕೋಕ್ಕೂ ಬಿಡದೇ ಇರುವಂತಹ ರೀತಿಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಅವ್ರ ಜಮೀನಿನಲ್ಲಿ ಅವರು ವ್ಯವಸಾಯ ಮಾಡ್ಕೊಂಡು ಬದುಕೋದಕ್ಕೆ ಬಿಡಲ್ಲ. ಹಂಗೋ ಹೆಂಗೋ ಮಾಡಿ ಫಲ ಬಂದಿದೆ, ಫಸಲ್ ಕಿತ್ಕೊಳ್ಳೋಣ ಅಂದರೆ ಅದಕ್ಕೂ ಬಿಡಲ್ಲ. ಹಾಗಾದರೆ ಅವ್ರು ಬದುಕೋದಾದರೂ ಹೇಗೆ? ಇವ್ರ ಮೇಲೆ ದೌರ್ಜನ್ಯ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾದಿ ತಪ್ಪಿದೆ ಅನ್ನೋದಕ್ಕೆ ಉದಾಹರಣೆ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಕೈಕಟ್ಟಿ ಕೂತ್ಕೊಳ್ತಾರೆ. ಯಾವುದೇ ರೀತಿಯಾದಂಥ ಕ್ರಮ ಆ ದೌರ್ಜನ್ಯ ಎಸಗದವ್ರ ಮೇಲೆ ಆಗಲ್ಲ ಅಂತ ಹೇಳಿದ್ರೆ ಕಾಣದ ಕೈಗಳು ಯಾವ್ದು ಕೆಲಸ ಮಾಡ್ತಾ ಇದೆ? ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳು ಯಾರು ಫೇವರ್ ಆಗಿ ಕೆಲಸ ಮಾಡ್ತಿದ್ದಾರೆ? ಅನ್ಯಾಯ ಆದಂಥವ್ರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆಗಳು ಇಲ್ವಾ ನಮ್ಮಲ್ಲಿ ಅನ್ನುವಂಥ ಪ್ರಶ್ನೆ ಮೂಡೋದು ಸರ್ವೇ ಸಾಮಾನ್ಯ.